ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ನಮಸ್ತೆ. ನಮಸ್ತೆ ಸರ್. ಸೊ ಎಲ್ರಿಗೂ ಗೊತ್ತೇ ಇದೆ, ಮೊದ್ಲಿಗೆ ಅನಾದ ಕಾಲದಿಂದ ಕಾಲುವೆಯಲ್ಲಿ ನೀರು ಹರಿಸ್ತಾ ಇದ್ರು, ಇಲ್ಲ ಗದ್ದೆಗಳಿಗೆ ಬಿಡ್ತಾ ಇದ್ರು. ಈಗ ಎಲ್ರಿಗೂ ಅರಿವಾಗಿ ಅದು ಬಿಟ್ಟು ಈಗ ಹನಿ ನೀರಾವರಿ, ತುಂತುರು ನೀರಾವರಿಗೆ ಅಂತೇಳಿ ಬಂದವ್ರೆ, ನೀರು ಉಳಿಯುತ್ತಂತನೂ ಗೊತ್ತಿದೆ. ಆದಾಗ್ಯೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಗುವಳಿ ಜಮೀನು ಕಡಿಮೆ ಆಗ್ತಾ ಇರೋದ್ರಿಂದ ಈಗ ಕಡಿಮೆ ಜಮೀನಿನಲ್ಲೇನೆ ಹೆಚ್ಚಿನ ಇಳುವರಿ ತೆಗಿಬೇಕಾಗಿದೆ. ಈವನ್ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಥವಾ ಹೆಚ್ಚು ಬೆಲೆ ಬಾಳುವಂತ ಬೆಳೆಗಳನ್ನ ಬೆಳೆದಾಗ ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಕೃಷಿ ಬೆಳೆ ಇರ್ಬೋದು, ಬೆಳೆ ಆಯ್ಕೆ ಮಾಡೋದೊಂದೇ ಅಲ್ಲ, ಬೆಳೆಯೋದೊಂದೇ ಅಲ್ಲ. ಸೊ ಅದಕ್ಕೆ ಬಹಳ ಮುಖ್ಯವಾಗಿ ಸೂರ್ಯನ ಶಾಖದಿಂದ ಹಿಡಿದು ನೀರು ಮತ್ತು ಪೋಷಕಾಂಶಗಳು ಬಹಳ ಮುಖ್ಯವಾದವು. ನೀರಿನ ಮುಂದಿನ ದಿವಸಗಳಲ್ಲಿ ಹೇಳ್ಬೇಕಂದ್ರೆ ನೀರಿಗಾಗಿ ಜಗಳ ವಾರ ಆಗುತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಸಿಗುವ ಒಂದು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಬೆಳೆ ಜಾಸ್ತಿ ಏರಿಯಾಗೆ ಹೇಗೆ ಮಾಡೋದಕ್ಕಾಗಿ ಈಗ ಒಂದು ಹೊಸ ಪದ್ಧತಿ, ಸ್ವಯಂ ಚಾಲಿತ ನೀರಾವರಿ ಪದ್ಧತಿ. ಇದರಲ್ಲಿ 3 ತರವಾದ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳು ಬರ್ತವೆ. ಒಂದು ಟೈಮ್ ಬೇಸ್ಡ್ ಅಂದ್ರೆ ಕಾಲಾಧಾರಿತ ಸ್ವಯಂ ಚಾಲಿತ ನೀರಾವರಿ ಪದ್ಧತಿ ಅಂತ ಮಾಡ್ಬೋದು. ಎರಡನೇದಾಗಿ ಪ್ರಮಾಣ ಆಧಾರಿತ ಅಂದ್ರೆ ವಾಲ್ಯೂಮ್ ಬೇಸ್ಡ್ ಅಂತ ಮಾಡ್ಬೋದು. ಮೂರನೇದಾಗಿ ಸೆನ್ಸಾರ್ ಬೇಸ್ಡ್ ಅಂತ ಅಂದ್ರೆ ಕರೆಕ್ಟ್ ಆಗಿ ಮಣ್ಣಲ್ಲಿ ಕಡಿಮೆ ನೀರಾಗಿದ ತಕ್ಷಣ, ತೇವಾಂಶ ಕಡಿಮೆ ಆಗಿದ ತಕ್ಷಣ ತಾನಷ್ಟಕ್ಕೆ ಎತ್ಕೊಂಡು ಎಷ್ಟು ಬೇಕೋ ನೀರು ಅಷ್ಟು ಹೋಗಿ ಅದೇ ಕಟಾವ್ ಆಗೋ ಪದ್ಧತಿ. ಇದು ಸೆನ್ಸಾರ್ ಅಥವಾ ಸಂವೇದಕ ಆಧಾರಿತ ಸ್ವಯಂ ಚಾಲಿತ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಒಂದು ಸೆನ್ಸಾರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿರ್ತಾವ ನೋಡ್ಬೋದು. ಅಂದ್ರೆ ಇವಾಗ ನೀರಾವರಿ ಪದ್ಧತಿ ಯಾವ್ದಾದ್ರು ಆಗಿರ್ಲಿ, ಬೆಳೆಯ ಮಧ್ಯದಲ್ಲಿ ಒಂದು ಸೆನ್ಸಾರ್ನ ಅಳವಡಿಸಿದ್ದಾಗ ಅದನ್ನ ನಾವ್ ಏನು ಬೇರು ಇರುತ್ತೋ ಅದರಲ್ಲಿ ಪರಿಣಾಮಕಾರಿ ಬೇರುಗಳು ಎಷ್ಟಿರ್ತೋ ಅಷ್ಟು ಆಳಕ್ಕೆ, ಉದಾಹರಣೆ ಕೃಷಿ ಬೆಳೆ ಅಂತ ಹೇಳಿ ಬಂದಾಗ ಸುಮಾರು 15 ಸೆಂಟಿಮೀಟರ್ ಆಳಕ್ಕೆ ಒಂದು ಸೆನ್ಸಾರ್ ಅನ್ನ ಹಾಕಿದ್ರೆ ಆ ಭಾಗದಲ್ಲಿ ಬೆಳೆಗೆ ಸಿಗ್ತಕ್ಕಂಥ ನೀರು ಸುಮಾರು 50 ರಿಂದ 60 ಭಾಗ ಕಡಿಮೆ ಆದಾಗ ನೀರು ಎತ್ಕೊಂಡಿದ್ದೆ ಆದ್ರೆ ನಾವು 40 ರಿಂದ 60 ಭಾಗ ನೀರನ್ನ ಉಳಿತಾಯ ಮಾಡ್ಬೋದು. ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ನಾವು ಒಬ್ಬ ಮನುಷ್ಯ ಒಂದು 70 kg ಇದು ಅಂದ್ರೆ ನಮ್ಮಲ್ಲಿ 42 ರಿಂದ 45 ಲೀಟರ್ ಅಷ್ಟು ನೀರು ಇರ್ತವೆ. ನಾವು ನೀರ್ನ ಹೇಗೆ ಕುಡಿತೀವಿ? ಬರೀ ಒಂದು ಅರ್ಧ ಲೀಟರ್ 600 ml ಕಡಿಮೆ ಆಗಿದ ತಕ್ಷಣ ಕುಡಿಯಲ್ವೇ? ಆ ರೀತಿ ಬೆಳೆಗುನಿಗೂ ಅಷ್ಟೇನೆ ನೀರ್ನ ಕಡಿಮೆ ಆಗದಾಗೆ ನೀರನ್ನ ಕೊಡ್ಬೇಕಾಗತ್ತೆ. ಇವಾಗೆಲ್ಲ ರೈತರು ಆಗ್ಲಿ, ಈಗ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀರ್ ಯಾವಾಗ ಕೊಡ್ತೀವಿ ಅಂದ್ರೆ, ಈಗ ಹೋಗಿ ತೋಟದಲ್ಲಿ ನೋಡ್ತೀವಿ, ಅಲ್ಲೆಲ್ಲಾದ್ರೂ ಬಾರ್ತಾ ಇದೆ ಅಂದಾಗ ನೀರ್ ಕೊಡ್ತೀವಿ. ಬಾರ್ತಾ ಇದೆ ಅಂದ್ರೆ ಅರ್ಥ ಏನು? ಆ ಬೇರಿಂದನೇ ತೇವಾಂಶ ಕಡಿಮೆ ಆಗಿದೆ ಅಂತ. ಅವಾಗ ನೀರ್ ಕೊಟ್ಟಾಗ ನಾವು ಬೆಳೆಗೆ ಏನ್ ಬೇಕು ಅದಕ್ಕಿಂತ 3ರಷ್ಟು ನೀರು ಕೊಡ್ತಾ ಇದೀವಿ. ಅದ್ರ ಬದಲಿಗೆ ಪರಿಣಾಮಕಾರಿ ಬೇರೆ ಹತ್ರ ತೇವಾಂಶ ಕಡಿಮೆ ಆದಾಗ ನೀರು ಕೊಟ್ರೆ ನಾವು ಬೆಳೆಗೆ ಯಾವುದೇ ಕಾರಣಕ್ಕೂ ಅದರ ಬೆಳೆ ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳು ತೊಂದರೆ ಆಗದಾಗೆ ಸಕಾಲಕ್ಕೆ ನೀರು ಕೊಟ್ಟಂಗ ಆಗತ್ತೆ. ಬರೀ ಮೇಕಪ್ ಮಾಡ್ಕೋಬೇಕಷ್ಟೇ. ಸೊ ಹಾಗಾಗಿ ಇಲ್ಲಿ ನಾನು ಹೇಳಿದೆ 3 ತರದ್ದು. ಸೆನ್ಸಾರ್ ಬೇಸ್ಡ್ ಹೋದಾಗ ತನ್ನಷ್ಟು ತಾನೇ ಕಡಿಮೆ ಆದಾಗ ಅದೇ ಎತ್ಕೊಳ್ಳುತ್ತೆ, ಎಷ್ಟು ಬೇಕೋ ನೀರು ಆಗುತ್ತೆ, ಕಟಾವ್ ಆಗುತ್ತೆ. ಈಗಿನ ಒಂದು ಸಂದರ್ಭದಲ್ಲಿ ರೈತರಿಗೆ ಸೆನ್ಸಾರ್ ಅಲ್ಲದೆ ಇನ್ನು ಇದ್ದಕ್ಕಿದ್ದಾಗೆ ಅದಕ್ಕೆ ಹೋಗೋ ಬದಲಿಗೆ ಮಾರ್ಪಾಡು ಇನ್ನು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದಾದ್ರೆ ನಾನು ಹೇಳಿದೆ ಟೈಮ್ ಬೇಸ್ಡ್ ಆಟೋಮೇಶನ್ ಅಂತ ಮಾಡ್ಕೋಬಹುದು. ಏನು ನೋಡಿ, ಇದೊಂದು ಆಟೋಮ್ಯಾಟಿಕ್ ವಾಲ್ವ್ ಬರುತ್ತೆ, ಸೊಲನಾಯ್ಡ್ ವಾಲ್ವ್ ಅಂತ ಕರಿತೀವಿ. ಅದಷ್ಟು ಕದೇ ಆನ್ ಆಗೋದು, ಅದಷ್ಟು ಕದೇ ಕ್ಲೋಸ್ ಮಾಡೋ ವಾಲ್ವ್. ಇದ್ರ ಜೊತೆಗೆ ಒಂದು ಪ್ರೋಗ್ರಾಮರ್ ಅಂತ ಬರುತ್ತೆ, PLC ಅಂತ ಕರಿತೀವಿ, ಪ್ರೋಗ್ರಾಮ್ ಲಾಜಿಕ್ ಕಂಟ್ರೋಲರ್ ಅಂತ. ಸೊ ಇದೇನ್ ಮಾಡ್ತೀವಿ ನೋಡಿ, ಇದು ಹೇಳಿದ್ನಲ್ವಾ, ಇದೊಂದು ಕಂಟ್ರೋಲರ್, ಪಂಪ್ ಕಂಟ್ರೋಲರ್ ಇರ್ಬೋದು, ಪ್ರೋಗ್ರಾಮರ್ ಕಂಟ್ರೋಲರ್ ಎಲ್ಲ ಇದ್ರಲ್ಲೇನೆ ಬರುತ್ತೆ. ಈವನ್ ಇದನ್ನ ನಾವು ಕನೆಕ್ಟ್ ಮಾಡಿ ಮೊಬೈಲ್ಗೂ ಕನೆಕ್ಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರ್ಗೂ ಕನೆಕ್ಟ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ನಾನು ಹೇಳಿದೆ ಇದರಲ್ಲಿ ನಾನಾ ತರವಾದ ಪ್ರೋಗ್ರಾಮ್ ಮಾಡ್ಬೋದು. ಏನೋ ಇರಿಗೇಷನ್ ಪ್ರೋಗ್ರಾಮ್ ಮಾಡ್ಬೋದು, ಫರ್ಟಿಗೇಷನ್ ಪ್ರೋಗ್ರಾಮ್ ಮಾಡ್ಬೋದು, ಮಿಕ್ಸಿಂಗ್ ಮಾಡ್ಬೋದು, ಎಲ್ಲವನ್ನು ಈ ಒಂದು ಸೆನ್ಸರ್ ಕನೆಕ್ಟ್ ಮಾಡ್ಬೋದು, ಟ್ಯಾಂಕರ್ ಕನೆಕ್ಟ್ ಕೊಟ್ಟು ಮಾಡ್ಬೋದು. ಇಷ್ಟೆಲ್ಲ ಉದಾಹರಣೆಗೆ ನೋಡಿ, ಇರಿಗೇಷನ್ ಪ್ರೋಗ್ರಾಮ್ ಅಂತ ಆಗ್ಲೇ ಹೇಳಿದ್ನಲ್ವಾ, ನೋಡಿ ಇದೊಂದು ಒತ್ಬಿಟ್ಟು ನಾವು ಬೇಕಾದ್ರೆ ಸಣ್ಣ ಇಳುವಳಿಗಳು ಏನಾದ್ರು ಇದ್ರೆ ಒಂದೇ ಬಾರಿಗೆ ನೀರ್ ಜಾಸ್ತಿ ಬರ್ತದಂದ್ರೆ ಬರೀ ಒಂದೇ ತಾಕ್ ಕರ್ಸಕ್ಕಾಗಲ್ಲ. ಅಂತ ಟೈಮಲ್ಲಿ 2 ತಾಕ್ ಬೇಕಾದ್ರೆ ನಾವು ಕಂಬೈನ್ ಮಾಡಿ ಮಾಡ್ಬೋದು. ಸೊ ಇದ್ರಲ್ಲಿ ಏನ್ ಮಾಡ್ಬೋದು, ಎಷ್ಟು ನೀರು ಹೋಗ್ಬೇಕಂತ ಬೇಕಾದ್ರೂ ಕೊಡ್ಬೋದು. ನಾನು ಆಗ್ಲೇ ಹೇಳಿದೆ ವಾಲ್ಯೂಮ್ ಬೇಸ್ಡ್ ಅಂತ, ಎಷ್ಟು ನೀರು ಹೋಗ್ಬೇಕು ಅಂತ ಬೇಕಾದ್ರೆ ಪ್ರೋಗ್ರಾಮ್ ಮಾಡ್ಬೋದು. ಇಲ್ಲ ಟೈಮ್ ಬೇಸ್ಡ್ ಕೂಡ ಅಂತ ಅಲ್ಲಿ ಮಾಡ್ಬೋದು. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಟೈಮರ್ ಯಾವ ದಿವಸ ಹೋಗ್ಬೇಕು, ಎಷ್ಟೆಷ್ಟೊತ್ತಿಗೆ ಹೋಗ್ಬೋದು, ಹಿಂಗ್ ನೋಡಿ ಹಿಂಗ್ ಮಾಡ್ಬೋದು. ಉದಾಹರಣೆಗೆ ಪ್ರತಿ ಸೋಮವಾರ ಗುರುವಾರ 1 ತಾಕ್ ಹೋಗ್ಬೇಕು, ಕೊಡ್ಬೋದು. ಸೊ ಈ ತರ ಪ್ರೋಗ್ರಾಮ್ ಮಾಡಿ ನಾವು ಇದನ್ನ ಸೆಟ್ ಮಾಡಿ ಇಟ್ಬಿಟ್ರೆ ಸಾಕು, ಆ ಟೈಮ್ ನೀರು ಹೋಗುತ್ತೆ. ಸೊ ಇದನ್ನ ನಾವೇ ಬದಲಾವಣೆ ಮಾಡ್ಕೋಬಹುದು. ಇವನ್ ರೈತರನ್ನೇ ಇದನ್ನ ಮಾಡಬಹುದು. ಸೆನ್ಸಾರ್ ಬೇಸ್ಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಜ್ಞರನ್ನ ನಾವು
ಇದು ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ನೀರು ಒಂದೇ ಅಲ್ಲ, ನೀರಿನ ಜೊತೆ ಗೊಬ್ಬರಗಳು, ಪೋಷಕಾಂಶಗಳು ಕೂಡ ಬಹಳ ಮುಖ್ಯವಾದವು. ನಾವೀಗೆಲ್ಲ ಏನ್ ಮಾಡ್ತೀವಿ, ಬಿತ್ತನೆ ಮಾಡಿದಾಗ ಒಂದು ಬಾರಿ ಹಾಕ್ತಿವಿ, ಇಲ್ಲಾಂದ್ರೆ ಕಳೆ ತೆಗ್ದು ಒಂದು 2 ಟೈಮ್ ಕೊಟ್ಬಿಡ್ತೀವಿ. ನಾವ್ ಹಾಕ್ತಾ ಇರೋ ಗೊಬ್ಬರಗಳಲ್ಲಿ ಬರೀ 30 ರಿಂದ 35 ಭಾಗ ಮಾತ್ರ ಬಳಕೆ ಆಗ್ತದೆ, ಉಳಿದಿದ್ ವೇಸ್ಟ್ ಆಗ್ತದೆ. ಅದ್ರ ಬದಲಿಗೆ ನಾವೇಗಿ ಬೆಳೀತಾ ಇದ್ದಂಗೆ ಆಹಾರನ ಸೇವನೆ ಜಾಸ್ತಿ ಪ್ರಮಾಣ ಮಾಡ್ತೇವೆ. ಬೆಳೆನೂ ಅಷ್ಟೇನೆ, ಬೆಳೀತಾ ಇದ್ದಂಗೆ ಅದಕ್ಕೆ ಹೆಚ್ಚಿನ ಪ್ರಮಾಣ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕೊಡ್ತಕ್ಕಂಥ ಗೊಬ್ಬರಗಳನ್ನ ಒಂದು ಬಾರಿ ಕೊಡೋ ಬದಲಿಗೆ ಅದನ್ನ ಸ್ಪ್ಲಿಟ್ ಮಾಡಿ 5 ರಿಂದ 8 ಬಾರಿ, 5 ರಿಂದ 6 ಬಾರಿ ಹಿಂಗ್ ಕೊಟ್ಟಿದ್ದೆ ಆದ್ರೆ ಅದು ಉಪಯೋಗ ಆಗುತ್ತೆ. ಆ ಗೊಬ್ಬರನ್ನ ಬರೀ ಕೊಡೋದು, ಸ್ಪ್ಲಿಟ್ ಮಾಡೋದು ಒಂದೇ ಅಲ್ಲ. ನೀರು ಹೋಗ್ತಾ ಇದೀವಿ, ಪ್ರೋಗ್ರಾಮ್ ಇಲ್ಲಿ ನಾನು ಆಗ್ಲೇ ಹೇಳಿದೆ, ನೀರ್ನ ಒಂದ್ 2 ಗಂಟೆ ನೀರು ಹೋಗ್ತಾ ಇದ್ದಾರೆ, ಫಸ್ಟ್ ಒಂದ್ ಅರ್ಧ ಗಂಟೆ ಕಾಲ ನೀರು ಹೋಗ್ಬೇಕು. ಅದಾದ್ಮೇಲೆ ಗೊಬ್ಬರನ್ನ ನಾವು ವೆಂಚೂರ್ ಮೂಲಕ ಅಥವಾ ಫರ್ಟಿಗೇಷನ್ ಟ್ಯಾಂಕ್ ಮೂಲಕ ಕಲ್ಸಿಟ್ಟಿದ್ರೆ ಮತ್ತೆ ಅರ್ಧ ಗಂಟೆ ಆ ನೀರ್ ಮೂಲಕ ಹೋದ ನಂತರ ಹೋಗ್ಬೇಕು. ಅದು ಹೋದ್ಮೇಲೆ ಮತ್ತೆ ಒಂದ್ ಅರ್ಧ ಗಂಟೆ ನೀರು ಹೋದ್ರೆ ಗೊಬ್ಬರ ಎಲ್ಲ ಬೇರ್ನ ಆಳಕ್ಕೆ ಇಳಿಯುತ್ತೆ. ಅಂದ್ರೆ ನಾವು ಕೊಟ್ಟಿರೋ ಗೊಬ್ಬರ 80 ರಿಂದ 85 ಭಾಗ ಆದ್ರೂ ಗಿಡಕ್ಕೆ ಉಪಯೋಗ ಆಗುತ್ತೆ. ಸೊ ಗೊಬ್ಬರದ ಪ್ರಮಾಣದಲ್ಲಾದ್ರೂ ಕಡಿಮೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೊಟ್ಟಿರೋ ಗೊಬ್ಬರ ಎಲ್ಲ ಉಪಯೋಗ ಮಾಡ್ಕೊಂಡು ಹೆಚ್ಚಿನ ಇಳುವರಿ ಬರುತ್ತೆ. ಸೊ ಅಲ್ಲಿ ಲಾಸ್ ಮಾಡೋದಾಗಲ್ಲ. ಸೊ ಹಾಗಾಗಿ ಈಗಿನ ಒಂದು ಸಂಬಂಧದಲ್ಲಿ ಸ್ವಯಂ ಚಾಲಿತ ನೀರಾವರಿ ಮತ್ತೆ ರಸಾವರಿ ಮಾಡೋದು ಬಹಳ. ಸರ್, ಇದು ಹನಿ ನೀರಾವರಿಗಿಂತ ಕಡಿಮೆ ಹೋಗುತ್ತಾ ಸರ್ ನೀರು ಇದಕ್ಕೆ? ಹೌದು, ಸೆನ್ಸಾರ್ ಬೇಸ್ಡ್ ಆಟೋಮೇಷನ್ ಮತ್ತೆ ಸ್ವಯಂ ಚಾಲಿತದಲ್ಲಿ ಮಾಡಿದಾಗ ಹನಿ ನೀರಾವರಿಗಿಂತನೂ ಕಡಿಮೆ ಮಾಡಬಹುದು. ಅಂದ್ರೆ ಕಡಿಮೆ ನೀರು ಬಳಕೆ ಮಾಡಿ ಹೆಚ್ಚಿನ ಇಳುವರಿ. ಮೊಬೈಲ್ಗೂ ಕೂಡ ಆಪ್ನ ಹಾಕೋಬಹುದು. ಅದನ್ನ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾದ್ಮೇಲೆ ಇಷ್ಟು ದಿವಸಕ್ಕೊಮ್ಮೆ ಇಷ್ಟು ಗಂಟೆ ಕಾಲ ನೀರು ಹೋಗ್ಬೇಕಂತ ಮಾಡಿದ್ರೆ ಸಾಕು, ನೀರು ಹೋಗುತ್ತೆ, ಕಟಾವ್ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ, ಬೋರ್ವೆಲ್ ಅಥವಾ ನೀರು ಎತ್ತಕ್ಕಂಥ ಜಾಗದಲ್ಲಿ ಒಂದೇ ಸಮವಾಗಿ ನೀರು ಬರ್ದೇ ಇರೋಂಥ ಸಂದರ್ಭದಲ್ಲಿ ನಾವು ಕಾಲಾಧಾರಿತ ಸ್ವಯಂ ಚಾಲಿತ ನೀರಾವರಿಗೆ ಅಂತ ಹೋಗ್ಬೋದು. ಅಂದ್ರೆ ಏನು, ಒಂದೊಂದು ಬಾರಿಗೆ ನೀರು ಎಷ್ಟು ನೀರು ಹೋಗ್ಬೇಕು ಅನ್ನೋದನ್ನ ಅಷ್ಟನ್ನ ಪ್ರೋಗ್ರಾಮ್ ಮಾಡಿದ್ರೆ ಸಾಕು, ಅಷ್ಟು ನೀರು ಹೋಗಿ ತನ್ನಷ್ಟಾನೆ ಕಟಾವ್ ಆಗುತ್ತೆ. ಸೊ ಈ ಒಂದು ಪದ್ಧತಿಗಳನ್ನ ಈ ಒಂದು ತಲೆಮಾರಿಗೆ ಬೇಕಾದಂತ ಪದ್ಧತಿ, ನೀರು ಉಳಿತಾಯ ಮಾಡೋದಕ್ಕೆ ಅಥವಾ ಹೆಚ್ಚುವರಿ ಏರಿಯಾಗೆ ಬಳಸೋದಕ್ಕೆ, ಸೊ ಇವಕ್ಕೆಲ್ಲ ಉಪಯೋಗ ಆಗುತ್ತೆ. ಸೊ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗೆ ಹೋದಾಗ ನಾವು ನೀರಿನಲ್ಲಿ 40 ರಿಂದ 60 ಭಾಗ ಉಳಿತಾಯ ಮಾಡ್ಬೋದು, ವಿದ್ಯುತ್ ನಲ್ಲಿ ಉಳಿತಾಯ ಮಾಡ್ಬೋದು, ವಾತಾವರಣಕ್ಕೆ ಪೂರಕವಾಗಿರುತ್ತೆ. ಆಳುಕಾಳು ಅಲ್ಲೇ ಇರ್ಬೇಕು. ಅಂದ್ರೆ ರೈತರು ಯಾವಾಗ ಬೆಳಗಿನ ಸಂಜೆವರೆಗೂ ಹೊಲದಲ್ಲಿ ಇರ್ತಾರೆ ಇತ್ತೀಚಿನ ದಿವಸಗಳಲ್ಲಿ, ಅದು ಕೂಡ ಬೇಕಾಗಿಲ್ಲ. ಸೊ ಇವಾಗಲೆಲ್ಲಾನು ಇದ್ರಲ್ಲಿ ಉಪಯೋಗ ಇರೋದ್ರಿಂದ ಸೊ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳನ್ನ ಎಲ್ಲಾ ಬೆಳೆಗಳಿಗೂ ಎಲ್ಲಾ ವಿಧವಾದ ಮಣ್ಣುಗಳಲ್ಲೂ ಕೂಡ ನಾವು ಬಳಕೆ ಮಾಡಬಹುದು. ಸರ್, ಖರ್ಚು ಎಷ್ಟು ಬರ್ಬೋದು ಸರ್ ಇದಕ್ಕೆ? ಸೊ ಇದು ನಾವು ಈಗ ಮೋಟಾರ್ ಪಂಪ್ ಅಂತ ಏನಾಗ್ತಿವಲ್ಲ, ಇದೇ ರೀತಿಯಲ್ಲಿ ಇದು ಒಂದು ಬಾರಿ ಇನ್ವೆಸ್ಟ್ ಮಾಡೋದು. 1.25 ಲಕ್ಷದಿಂದ 1.5 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ರೆ ಸುಮಾರು 8 ರಿಂದ 16 ವಾಲ್ವ್ ಬರ್ತವೆ. ಅಂದ್ರೆ 8 ರಿಂದ 16 ವಾಲ್ ಅಂದ್ರೆ ಒಂದು ವಾಲ್ವ್ ಕೃಷಿ ಬೆಳೆಗಾದ್ರೆ ಅರ್ಧ ಎಕರೆಗೆ ಒಂದು ಬಾರಿ ನೀರ್ ಹರಿಸಬಹುದು. ಅದೇ ತೋಟಗಾರಿಕೆ ಬೆಳೆ ದೂರ ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಇಂಥವಾಗಾದ್ರೆ 1 ಎಕರೆಗೆ ಒಂದು ಬಾರಿ ನೀರ್ ಹರಿಸಬಹುದು. ಅಂದ್ರೆ 8 ವಾಲ್ವ್ ಅಂದ್ರೆ 8 ಎಕರೆಗೆ ಬಳಕೆ ಮಾಡ್ಬೋದು. 16 ಇದ್ರದ್ದು ಅಂತ ಹೇಳಿದ್ರೆ 16 ವಾಲ್ವ್ ಅಂದ್ರೆ ನಮ್ಗೆ ಪ್ರೋಗ್ರಾಮರ್ ಮಾತ್ರ ಒಂದ್ ತಗೊಂಡ್ರೆ ಈ ವಾಲ್ವ್ ಖರ್ಚು ಮಾತ್ರ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ 1.25 ಲಕ್ಷದಲ್ಲಿ ನೀವು ತಗೊಂಡಿದ್ದೆ ಆದ್ರೆ ಸೊ 8 ಎಕರೆಯಿಂದ ನೀವು ಪ್ರಾರಂಭ ಮಾಡ್ಕೊಳ್ತಾ